ಮಧುಮೇಹವು ಒಂದು ಗಂಭೀರ ಕಾಯಿಲೆಯಾಗಿದ್ದು ಇದನ್ನ ಕಂಟ್ರೋಲ್ನಲ್ಲಿ ಇಡಬೇಕಾದದ್ದು ಬಹಳ ಮುಖ್ಯ. ಟೈಪ್ 1 ಡಯಾಬಿಟಿಸ್ ಅಥವಾ ಟೈಪ್ 2 ಡಯಾಬಿಟಿಸ್ ಆಗಿರಲಿ, ಅದನ್ನ ನಿರ್ವಹಿಸುವುದು ಜೀವನ ಪರ್ಯಂತದ ಕೆಲಸವಾಗಿದೆ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಕಂಟ್ರೋಲ್ ಮಾಡಲು ಔಷಧಿ, ವ್ಯಾಯಾಮ ಮತ್ತು ಆಹಾರದ ಕಡೆಗೂ ಗಮನ ಹರಿಸಬೇಕು. ಹಗಲು ರಾತ್ರಿ ಅನ್ನದೇ ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಇನ್ನು ಮಧುಮೇಹದಿಂದಾಗಿ ನಿಮ್ಮ ಸ್ಥಿತಿ ಯಾವುದೇ ಸಮಯದಲ್ಲಿ ಹದಗೆಡಬಹುದು. ಆದ್ದರಿಂದ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಮತ್ತು ರಾತ್ರಿಯಲ್ಲಿ ಉತ್ತಮ ನಿದ್ರೆ ಪಡೆಯುವುದು ಬಹಳ ಮುಖ್ಯ. ಪೌಷ್ಟಿಕ ತಜ್ಞರ ಪ್ರಕಾರ ನಿದ್ರೆಯನ್ನ ಸುಧಾರಿಸುವ ಮತ್ತು ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಕೆಲವು ಸುಲಭ ಪರಿಹಾರಗಳನ್ನ ತಿಳಿಸಿದ್ದಾರೆ. ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೀವು ಮಧುಮೇಹ ರೋಗಿಯಾಗಿದ್ದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡಲು ನೀವು ಮಲಗುವ ಮೊದಲು 1 ಕಪ್ ಕ್ಯಾಮೊಮೈಲ್ ಚಹಾವನ್ನ ಕುಡಿಯಬಹುದು. ರಕ್ತದಲ್ಲಿನ ಸಕ್ಕರೆಯನ್ನ ಅದರ ಬಲವಾದ ಸಂಕೋಚಕ, ಆಂಟಿ ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿಂದಾಗಿ ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ. ಇನ್ನು ಮೆಂತ್ಯ ಬೀಜಗಳ ಸೇವನೆಯು ಮಧುಮೇಹಿಗಳಿಗೆ ಉತ್ತಮ ಎನ್ನುವುದನ್ನ ನೀವು ಕೇಳಿರಬಹುದು. ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನ ಉಳಿಸಿಕೊಳ್ಳಲು ರಾತ್ರಿಯಲ್ಲಿ ಮಲಗುವ ಮೊದಲು ನೀವು 1 ಚಮಚ ಮೆಂತ್ಯ ಬೀಜಗಳನ್ನ ಅಗೆಯಬೇಕು. ಮೆಂತ್ಯ ಬೀಜಗಳ ಹೈಪೋಗ್ಲೈಸೆಮಿಕ್ ಗುಣಲಕ್ಷಣಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸಲು ಮತ್ತು ನಿದ್ರೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ರಾತ್ರಿಯಲ್ಲಿ ಮಲಗುವ ಮೊದಲು ನೀವು ನೀರಲ್ಲಿ ನೆನೆಸಿಟ್ಟ ಬಾದಾಮಿ ತಿನ್ನಬಹುದು. ಬಾದಾಮಿ ಇರುವ ಮ್ಯಾಗ್ನೀಷಿಯಂ ಮತ್ತು ಟ್ರಿಪ್ಟೋಫಿಯನ್ಗಳು ನಿದ್ರೆಯ ಗುಣಮಟ್ಟವನ್ನ ಸುಧಾರಿಸಲು, ರಾತ್ರಿ ಹಸಿವನ್ನ ನಿವಾರಿಸಲು ಮತ್ತು ಸಕ್ಕರೆಯ ಹಂಬಲವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ದಿನದ ಆಯಾಸವನ್ನ ಹೋಗಲಾಡಿಸಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸಲು ನೀವು ಮಲಗುವ ಮುನ್ನ 15 ನಿಮಿಷಗಳ ಕಾಲ ವಜ್ರಾಸನ ಮಾಡಬೇಕು. ಇದು ಮಧುಮೇಹವನ್ನು ನಿರ್ವಹಿಸುವುದರ ಜೊತೆಗೆ ರಕ್ತದ ಹರಿವನ್ನ ಸುಧಾರಿಸುತ್ತದೆ. ಇನ್ನು ಹೆಚ್ಚಿನ ಜನರು ಮಲಗುವ ಮೊದಲು ಮೊಬೈಲ್ ನೋಡುವ ಅಭ್ಯಾಸವನ್ನ ಹೊಂದಿದ್ದಾರೆ. ಇದು ಆರೋಗ್ಯಕ್ಕೆ ಮಾರಕವಾಗಿದೆ. ನೀವು ರಾತ್ರಿಯಲ್ಲಿ ಕನಿಷ್ಠ 7 ಗಂಟೆಗಳ ನಿದ್ರೆ ಪಡೆಯಬೇಕು. ನರಗಳ ನೋವು, ಬಾಯಾರಿಕೆಯಿಂದ, ಮೂತ್ರ ವಿಸರ್ಜನೆ ಮತ್ತು ಹಸಿವಿನಿಂದ ನೀವು ಆಗಾಗ ಎಚ್ಚರಗೊಳ್ಳಬಹುದು. ಈ ಸಮಸ್ಯೆ ಅಧಿಕ ಸಮಯದವರೆಗೆ ಇದ್ದರೆ ನೀವು ವೈದ್ಯರನ್ನ ಭೇಟಿಯಾಗಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.